ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಆಧಾರಗಳು ಎನ್ನುವಂತಹ ಚಾಪ್ಟರ್ ಇದೆ. ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ? ಇತಿಹಾಸವು ಮಾನವನ ವಿಕಾಸದ ವಿವಿಧ ಹಂತಗಳು ರೂಪುಗೊಳ್ಳುವುದರ ಹಿಂದಿನ ಸಂಕೀರ್ಣ. ಮಾನವನು ಹೇಗೆ ವಿಕಾಸಗೊಂಡನು ಎನ್ನುವಂತಹದ್ದು ಹಂತ ಹಂತವಾಗಿ ವಿಕಾಸಗೊಂಡಿರುವುದರ ಹಿಂದಿನ ಸಂಕೀರ್ಣ ಈ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಈ ಪ್ರಕ್ರಿಯೆ ಅರಿಯಲು ವಿವಿಧ ಬಗೆಯ ಆಕರಗಳನ್ನು ಇತಿಹಾಸಕಾರರು ಬಳಸಿಕೊಳ್ಳುತ್ತಾರೆ. ಆಕರಗಳು ಅಂತಂದ್ರೆ ಯಾವ್ದು? ಆಧಾರಗಳು. ಅದು ಸಾಹಿತ್ಯ ಇರ್ಬೋದು, ಶಾಸನಗಳಿರ್ಬೋದು, ಯಾವುದೇ ಇರ್ಬೋದು ಅಲ್ವಾ. ದಾಖಲೆಗಳನ್ನ ಕಲೆ ಹಾಕಿ ಅವ್ರು ಏನ್ ಮಾಡ್ತಾರೆ? ಅಧ್ಯಯನವನ್ನ ಮಾಡ್ತಾರೆ. ನಾಣ್ಯಗಳು ದೊರೆತರೆ, ಶಾಸನಗಳು ದೊರೆತರೆ, ಸಾಹಿತ್ಯಗಳು ದೊರೆತರೆ ಅವುಗಳನ್ನ ಕಲೆ ಹಾಕಿ, ಅಥವಾ ಉತ್ಖನನದಲ್ಲಿ ಕೆಲವೊಂದು ವಸ್ತುಗಳು ದೊರೆತಾಗ ಅವುಗಳನ್ನ ಕಲೆ ಹಾಕಿ ಅಧ್ಯಯನ ಮಾಡ್ತಾರೆ. ಅಧ್ಯಯನದಲ್ಲಿ ದೊರೆತ ಅಂಶಗಳನ್ನ ವಿಶ್ಲೇಷಣೆ, ಅನಾಲಿಸಿಸ್ ಮಾಡ್ತಾರೆ. ಓಕೆನಾ? ವಿಶ್ಲೇಷಣೆಯಿಂದ ದೊರೆತ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನ ಇತಿಹಾಸಕಾರರು ರಚನೆಯನ್ನ ಮಾಡ್ತಾರೆ. ಇತಿಹಾಸಕಾರರು ಸಾಕಷ್ಟು ತರಬೇತಿಯೊಂದಿಗೆ ಸಂಶೋಧನೆಯನ್ನು ಕೈಗೊಳ್ಳುತ್ತಾರೆ. ಈ ರೀತಿಯಾಗಿ ಇತಿಹಾಸಕಾರರು ಹಂತ ಹಂತವಾಗಿ ಇತಿಹಾಸವನ್ನ ರಚಿಸುತ್ತಾರೆ. ಮೊದಲು ದೊರೆತ ಆಧಾರಗಳನ್ನ ಅಧ್ಯಯನ ಮಾಡುವುದು, ಅವುಗಳನ್ನ ವಿಶ್ಲೇಷಣೆಗೊಳಪಡಿಸುವುದು, ದೊರೆತ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನ ರಚಿಸುವುದು ಮತ್ತು ಸಾಕಷ್ಟು ತರಬೇತಿಗಳೊಂದಿಗೆ ಸಂಶೋಧನೆಯನ್ನು ಕೈಗೊಳ್ಳುತ್ತದೆ. ಓಕೆ, ಥ್ಯಾಂಕ್ ಯು.